ಇನ್ನೋಸ್ ಕನ್ಸ್ಟ್ರಕ್ಷನ್ ಇದೆ. ನಾವು ಜಸ್ಟ್ ಸೈಟ್ ವಿತ್ ಬಿಲ್ಡಿಂಗ್ 2 BHK ಹೌಸ್ ಎರಡು ಸೇರಿ ಜಸ್ಟ್ 65 lakhs ಮಾಡ್ಕೊಡ್ತೀವಿ ಮೇಡಮ್. ಕೇವಲ 65 lakhs. ಹೌದು ಮೇಡಮ್. ವಾವ್, ಗ್ರೇಟ್ ಅಲ್ವಾ ಸರ್? ಹೌದು ಮ್ಯಾಮ್. 3 BHK ಬೇಕಾ? ಜಸ್ಟ್ 75 lakhs ಮೇಡಮ್. ಜಸ್ಟ್ 75 lakhs. ಹೌದು, 3 BHK ಮಾಡ್ಕೊಡ್ತೀವಿ ಮೇಡಮ್. ಓಕೆ, ಇದು ಸೈಟ್ ಪ್ಲಸ್ ಮನೆ? ಎಸ್, ಎರಡು ಸೈಟ್ ಪ್ಲಸ್ ಮನೆ ಎರಡು ಸೇರಿ ಮೇಡಮ್. ಸರ್ ಏನ್ ಸರ್ ಹಿಂಗ್ ಹೇಳ್ತಾ ಇದೀರಾ? ಸೈಟ್ ಪ್ಲಸ್ ಮನೆ 65 ಲಕ್ಷದಲ್ಲಿ? ಎಸ್ ಮ್ಯಾಮ್. ಗ್ರೇಟ್ ಅಲ್ವಾ ಸರ್? ಯಾರಾದ್ರೂ ಒಂದು ಇಷ್ಟು ಬಜೆಟ್ ಅಲ್ಲಿ ಏನಾದ್ರೂ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಪ್ಪ ಅಂತ ಅನ್ಕೊಳ್ತಾ ಇದ್ರೆ 70-80 ಲಕ್ಷ ಬರೀ ಮನೆ ಕನ್ಸ್ಟ್ರಕ್ಷನ್ ಗೆ ಆಗೋಗುತ್ತೆ. ಇನ್ನು ಸೈಟ್ ರೇಟ್ ಸರ್? ಎಸ್ ಮ್ಯಾಮ್, ಡೆಫಿನೆಟ್ ಆಗಿ ನೋಡಿ. ಬಂದ್ರೆ 1 CR ಮೇಲೆ ಹೋಗ್ಬಿಟ್ಟಿರುತ್ತೆ. ಒಬ್ರು ಒಂದು 30-40 ಸೈಟ್ ತಗೊಂಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ನೀವು ನೋಡಿದ್ರೆ ಜಸ್ಟ್ 65 lakhs ಗೆ ವಿತ್ ಸೈಟ್ ಹಾಗೂ ಮನೆ ಕೂಡ ಮಾಡ್ಕೊಡ್ತಾ ಇದೀರಾ. ನಮ್ಗೆ ಕಾನ್ಸಂಟ್ರೇಟ್ ಆನ್ ಮಿಡಿಲ್ ಕ್ಲಾಸ್ ಸೆಗ್ಮೆಂಟ್, ಅವ್ರಿಗೆ ಒಂದು ಪ್ರೀಮಿಯಂ ಸರ್ವಿಸ್ ಕೊಡ್ಬೇಕಂತ ನಮ್ದು ಅವಶ್ಯಕತೆ ಇದೆ. ನಾವು ನಮ್ಮ ಆಸೆ ಅದೇ. ಸೊ ನಮ್ ಕಂಪನಿಯಿಂದ ನಮ್ ಸರ್ವಿಸ್ ಅದೇ. ಸೊ ಅದಕ್ಕೆ ನಾವು ಇಷ್ಟು ಪ್ರಾಫಿಟ್ ತೀರಾ ಕಡಿಮೆ ಮಾಡ್ಕೊಂಡು ನಿಮ್ಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಜಸ್ಟ್ 2 BHK 65 lakhs ಕೊಡ್ತಾ ಇದೀವಿ ವಿತ್ ಸೈಟ್. 1500 square feet land. Okay, 1500 square feet land ಅದನ್ನು. ಹೌದು. ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ಮೈಸೂರು ರೋಡ್ ದೊಡ್ಡ ಮರದ ಹತ್ರ ಯಾರಾದ್ರೂ ಮಾಡಿ ಅಪ್ರೂವ್ ಆಗಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಏನಾದ್ರು ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಹುಡುಕ್ತಾ ಇದ್ರೆ ನೋಡಿ, ಇವತ್ತು ಈ ಲೇಔಟ್ ಕರ್ಕೊಂಡ್ ಬಂದಿದ್ದೀನಿ. ಹಾಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ನಿಮ್ಗೆ ಇಲ್ಲಿ ಕೇವಲ ಒಂದು 10 to 15 minutes ಡ್ರೈವ್ ಅಲ್ಲೇ ನಿಮ್ಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಹಾಗೆ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ ಗಳು ಸಿಗ್ತಾ ಇದೆ. ಹಾಗೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಇದ್ದೀರಾ, ಒಂದು 65 to 70 ಲಕ್ಷ 75 ಲಕ್ಷದವರೆಗೂ ನೀವೇನಾದ್ರೂ ಅಮೌಂಟ್ ಇಟ್ಕೊಂಡಿದ್ರೆ ನಮ್ಗೆ ಹೆಂಗಪ್ಪ ಒಂದು ಸೈಟ್ ತಗೊಳಕ್ಕೆ ಆಗೋಗುತ್ತೆ, ಆಮೇಲೆ ಮನೆ ಹೆಂಗಪ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಚಿಂತೆ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕೇವಲ 65 ಲಕ್ಷಕ್ಕೆ ನಿಮ್ಗೆ 2 BHK ಮನೆ ವಿತ್ ಸೈಟ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವತ್ತು ನಮ್ ಜೊತೆ ಮುರುಗನ್ ಸರ್ ಅವರು ಇದ್ದಾರೆ. ಅವ್ರಿಗೂ ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಅರ್ಥ ಸಿದ್ಧಿ ವೆಂಚರ್ಸ್ ಕಡೆಯಿಂದ ಇವತ್ತು ನಮ್ ಜೊತೆ ಮುರುಗನ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಲೋ ಮ್ಯಾಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್ ಇದೇ ಫಸ್ಟ್ ಟೈಮ್ ನಿಮ್ಮ ಕಂಪ್ನಿ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇದೆ. ಸರ್ ಸುಮಾರು ಜನ ಕೇಳ್ತಾ ಇದ್ರು, ಮೇಡಮ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಈ ಖಾತಾ ಆಗಿರೋಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ನಿಮ್ಮ ಲೇಔಟ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಸರ್. ಮೇಡಮ್, ನಮ್ದು ಕಂಪನಿ ಹೆಸರು ಬಂದು ಅರ್ಥ ಸಿದ್ಧಿ ವೆಂಚರ್ಸ್ ಅಂತ. ನಾವು 2018 ಇಂದ ಮಾಡ್ತಾ ಇದೀವಿ. ಟೋಟಲ್ 10+ ಪ್ರಾಜೆಕ್ಟ್ ನ ಫಿನಿಶ್ ಮಾಡಿದೀವಿ. ಇವಾಗ ಮೈಸೂರು ರೋಡ್ ಅಲ್ಲಿ ಈ ಪ್ರಾಜೆಕ್ಟ್ ನಮ್ ಮಾಡ್ತಾ ಇದೀವಿ. ಇವಾಗ ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಮೇಡಮ್. ಹೌದು. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಾದ್ರು ಇದೆಯಾ ಸರ್? ಅಪ್ಕಮಿಂಗ್ ಇದೆ ಮ್ಯಾಮ್, ಅದು ರಿವೀಲ್ ಮಾಡಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದು ರಿವೀಲ್ ಮಾಡ್ತೀವಿ. ಓಕೆ,
ನಿಮ್ ಚಾನಲ್ ಅಲ್ಲಿ ರಿವೀಲ್ ಮಾಡ್ತೀವಿ. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್ ಎಕ್ಸಾಕ್ಟ್ ಆಗಿ ಇದು ದೊಡ್ಡ ಆಲದ ಮರದಿಂದ ನಿಮ್ಗೆ 2.5 ಕಿಲೋಮೀಟರ್ಸ್ ಇರೋ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ಪ್ರಾಪರ್ಟಿನೇ ನಮ್ದು KTR ಕೀರ್ತಿ ಇನ್ಫಿನಿಟಿ ಅಂತ ಇದು ಪ್ರಾಜೆಕ್ಟ್ ಹೆಸರು. ಹೌದು ಮೇಡಮ್. ಸರ್ ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರುವಂತ ಲೇಔಟ್? ಮೇಡಮ್ ಟೋಟಲ್ ಇದು 6 acres 5 ಕುಂಟಾಸ್ ಟೋಟಲ್ 90 ಪ್ಲಾಟ್ಸ್ ಮಾಡಿದೀವಿ. 90 ಪ್ಲಾಟ್ಸ್ ಹೌದು 90 ಪ್ಲಾಟ್ಸ್ ಮಾಡಿ ಅವೈಲೇಬಲ್ ಇಲ್ಲ ಮೇಡಮ್. 90 ಪ್ಲಾಟ್ಸ್ ಅಲ್ಲಿ 50% ಆಲ್ರೆಡಿ ಸೇಲ್ ಆಗಿದೆ. ವಾವ್ ಗ್ರೇಟ್ ಅಲ್ವಾ ಸರ್? ಅವಾಗಲೇ 50% ಸೋಲ್ಡ್ ಔಟ್ ಆಗೋಗಿದೆ. ನಾವು ಲಾಂಚ್ ಮಾಡಿ 1 ತಿಂಗಳಿಗೆ ನಮ್ದು 50% ಆಲ್ರೆಡಿ ಸೋಲ್ಡ್ ಆಗಿದೆ. ಸರ್ ಇವಾಗ ರಿಮೈನಿಂಗ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ನಮ್ ಜಸ್ಟ್ 50% ಇನ್ನೂ ಇದೆ. ಆದಷ್ಟು ಬೇಗ ಬಂದು ಗ್ರಾಬ್ ಮಾಡಿ. ಓಕೆ ಸರ್ ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಸರ್? ನಮ್ ಎಲ್ಲಾ ಡೈಮೆನ್ಷನ್ ಇತ್ತು. ಸದ್ಯಕ್ಕೆ ಇವಾಗ ಅವೈಲೇಬಲ್ ಇರೋದು 30-50 ಮಾತ್ರನೇ ಇರೋದು. 30-50 ಮಾತ್ರ ಅವೈಲೇಬಲ್ ಇರೋದು. ಹೌದು ಮಿಕ್ಕಿದ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಓಕೆ 50% ಅವಾಗ್ಲೇ ಆಲ್ರೆಡಿ ಸೋಲ್ಡ್ ಔಟ್ ಆಗೋಗಿದೆ. ಎಸ್ ಮ್ಯಾಮ್ BMRD ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ವಿತ್ ನಿಮ್ಗೆ ಗೊತ್ತಿಲ್ಲ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಆಫ್ ಡೆವಲಪ್ಮೆಂಟ್ ಇದೆ. ಎಲ್ಲ ಕಾಂಕ್ರೀಟ್ ಯಾವ್ದು ನಿಮಗೆ ನೋಡ್ತಾ ಇರ ಆಲ್ರೆಡಿ. ಹೌದು ಸರ್ ನಾನು ಸ್ಟಾರ್ಟಿಂಗ್ ಕೂಡ ನೋಡಿದೆ ಒಂದು ಗ್ರೇಟ್ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡಿದೀರಾ ಅಲ್ವಾ ಸರ್? ಸರ್ ಇವಾಗ ಡೈಮೆನ್ಷನ್ ಹೇಳಿದ್ರೆ ಸರ್ ಯಾವ ಫೇಸಿಂಗ್ ಅಲ್ಲಿ ಇಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಸರ್? ಮೇಡಮ್ ಈಸ್ಟ್ ಅಂಡ್ ವೆಸ್ಟ್ ಇದೆ ಮೇಡಮ್. ಈಸ್ಟ್ ಅಂಡ್ ವೆಸ್ಟ್ ಎರಡನ್ನೂ ಕೂಡ ಅವೈಲೇಬಲ್ ಇದೆ. ನಾರ್ತ್ ಸೌತ್ ಎಲ್ಲ ಇತ್ತು ಆಲ್ರೆಡಿ ಸೋಲ್ಡ್ ಆಗಿದೆ. ಆಲ್ರೆಡಿ ಸೋಲ್ಡ್ ಔಟ್ ಆಯಿತು ಅಲ್ವಾ ಸರ್? ಸುಮಾರು ಜನ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರು ನಮ್ಮ ಚಾನೆಲ್ ವೀಕ್ಷಕರು ಅಲ್ವಾ ಸರ್? ಒಳ್ಳೆ ಕಾರ್ನರ್ ಸೈಟ್ ಎಲ್ಲ ಹೋಯ್ತು. ಓಕೆ ಅಂಡ್ ನಾರ್ತ್ ಸೌತ್ ಎಲ್ಲ ಆಗಿದೆ. ಓಕೆ ಇವಾಗ ಯಾವ್ದಾದ್ರು ಅವೈಲೇಬಲ್ ಇದೆಯಾ ಸರ್ ಕಾರ್ನರ್ ಸೈಟ್ಸ್ ಏನಾದ್ರು? ಕಾರ್ನರ್ ಸೈಟ್ಸ್ ಇದೆ ಮೇಡಮ್ ಬಟ್ ಸ್ವಲ್ಪ ಆಡ್ ಸೈಟ್ಸ್ ಇದೆ. ಓಕೆ ಆಡ್ ಸೈಟ್ಸ್ ಅವೈಲೇಬಲ್ ಇದೆ. ವಿಸಿಟ್ ಮಾಡಬಹುದು. ತೀರಾ ಆಡ್ಸ್ ಇಲ್ಲ ಸ್ವಲ್ಪ ಆಡ್ಸ್ ತಗೋಬಹುದು ಮೇಡಮ್. ಒಂದು ವಿಸಿಟ್ ಮಾಡಕ್ಕೆ. ಸರ್ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್ ನಮ್ದು ಆಫೀಸ್ ಲೊಕೇಟೆಡ್ ನಿಮ್ಮ ರಾಜರಾಜೇಶ್ವರಿ ನಗರ ಕಾಲಭೈರವೇಶ್ವರ ದೇವಸ್ಥಾನ ಹತ್ರ ನಮ್ಮ ಆಫೀಸ್ ಇರೋದು. ನಿಮ್ಮ ಆಫೀಸ್ ಅವೈಲೇಬಲ್ ಇದೆ ಸರ್. ಇವಾಗ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಕೊಟ್ಟಿದ್ದೀರಾ ಸರ್? ಮ್ಯಾಮ್ ನೋಡಿ ಮ್ಯಾಮ್ ನಮ್ಮ ಲೊಕ್ಯಾಲಿಟಿ ಇಲ್ಲಿಂದ ಈ ದೊಡ್ಡಾಳದ ಮರ ರುಪೀಸ್ ಬ್ಯಾಕ್ ಸೈಡ್ ಇಂದ ನೀವು ಲೆಕ್ಕ ಮಾಡಿದ್ರೆ ಇಲ್ಲಿಂದ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಜಸ್ಟ್ 15 ಮಿನಿಟ್ಸ್ ಟ್ರಾವೆಲ್ ಮೇಡಮ್. ಜಸ್ಟ್ 15 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್. ಹೌದು. ಓಕೆ ಪ್ಲಸ್ ಇಲ್ಲಿಂದ ನೀವು ಹೆಜ್ಜಾಲ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಗೆ ಜಸ್ಟ್ ನೀವು 10-15 ಮಿನಿಟ್ಸ್ ಅಲ್ಲಿ 10 to 15 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಹೌದು ಮೇಡಮ್. ಕನೆಕ್ಟಿವಿಟಿ ತಗೊಂಡ್ರೆ ಮೇಡಮ್ ಈ ಕಡೆ ನೀವು ಈ ತರ PRR ರೋಡ್ ಪೆರಿಫೆರಲ್ ರಿಂಗ್ ರೋಡ್ ಜಸ್ಟ್ ನಿಮ್ಗೆ 5 ಕಿಲೋಮೀಟರ್ಸ್ ಅಷ್ಟೇ. ನಿಮ್ಗೆ ಸ್ಯಾಟಲೈಟ್ ರಿಂಗ್ ರೋಡ್ ಜಸ್ಟ್ 1.5 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಅಂಡ್ ಪೆರಿಫೆರಲ್ ರಿಂಗ್ ರೋಡ್ ಜಸ್ಟ್ 3 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲಾ ತರ ಔಟರ್ ರಿಂಗ್ ರೋಡ್ಸ್ ಇಲ್ಲೇ ಬರುತ್ತೆ. ಈ ಸರೌಂಡಿಂಗ್ ಬರ್ತಾ ಇದೆ. ಸೊ ಇಲ್ಲಿಂದ ನೀವು ವೈಟ್ ಫೀಲ್ಡ್ ಆಗ್ಲಿ KRಪುರಂ ಆಗ್ಲಿ ಜಸ್ಟ್ 1 ಅವರ್ ಅಲ್ಲಿ ನೀವು ಟ್ರಾವೆಲ್ ಮಾಡಬಹುದು. ಬೆಂಗಳೂರು ನಾರ್ತ್ ಸೌತ್ ಎಲ್ಲಾ ಕಡೆ 1 ಅವರ್ ಅಲ್ಲಿ ಟ್ರಾವೆಲ್ ಮಾಡಬಹುದು. ಹೌದು. ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದಲ್ವಾ ಸರ್? ಮೇಡಮ್ ಇದು ಹೌದು ಮೇಡಮ್ ಡೆಫಿನೆಟ್ ಆಗಿ ಟ್ರಾಫಿಕ್ ಅಂಡ್ ಪೊಲ್ಯೂಷನ್ ಅಲ್ವಾ ಸರ್? ಏರ್ ಪೊಲ್ಯೂಷನ್ ಆಗಲಿ ನಾಯ್ಸ್ ಪೊಲ್ಯೂಷನ್ ಆಗಲಿ ಟ್ರಾಫಿಕ್ ಆಗಲಿ ಏನು ಕಂಜೆಷನ್ ಏನು ಇಲ್ಲ ಎಲ್ಲ ಮ್ಯಾಮ್. ಇಲ್ಲಿ ಝೀರೋ ಪೊಲ್ಯೂಷನ್ ಅಂಡ್ ಝೀರೋ ಕಂಜೆಷನ್ ಅಲ್ವಾ ಸರ್? ಇವಾಗ ಯಾರು ರಿಟೈರ್ಡ್ ಪರ್ಸನ್ಸ್ ಯಾರಾದ್ರೂ ಒಂದು ಪೀಸ್ಫುಲ್ ಆಗಿರುವಂತ ಜಾಗದಲ್ಲಿ ಒಂದು ಸೈಟ್ ತಗೊಂಡು ಆರಾಮಾಗಿ ಅವ್ರ ರಿಟೈರ್ಮೆಂಟ್ ಲೈಫ್ ನ ಸ್ಪೆಂಡ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಜಾಗ ಅಲ್ವಾ ಸರ್? ತುಂಬಾನೇ ಒಳ್ಳೆ ಜಾಗ ಮೇಡಮ್. ಈ ತರ ರಿಟೈರ್ಮೆಂಟ್ ಲೈಫ್ ಅವ್ರ ಲೈಫ್ ಇವಾಗ ನೋಡಿ ಇವಾಗ ರಿಟೈರ್ಮೆಂಟ್ ಗೆಲ್ಲ ಮೈಸೂರು ಹೋಗ್ತಾ ಇದಾರೆ. ಪೀಸ್ಫುಲ್ ಇದೆ ಅಂತ ಅಷ್ಟು ದೂರ ಹೋಗ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ನೀವು ಜಸ್ಟ್ ಬೆಂಗಳೂರಿಂದ ಒಂದು 40 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನೀವು ಪೀಸ್ಫುಲ್ ಆಗಿರ್ಬೋದು. ನಮ್ಮ ಲೇಔಟ್ ಅಲ್ಲಿ ಆರಾಮಾಗಿರ್ಬೋದು ಅಲ್ವಾ ಸರ್? ಹೌದು ಸರ್ ಲೇಔಟ್ ಅಂತೂ ಸೂಪರ್ ಆಗಿ ಮಾಡಿದೀರಾ ಸರ್. ಜನ ಮೇನ್ ನೋಡೋದು ಬೇಸಿಕ್ ಕಮ್ಯುನಿಟೀಸ್ ಸರ್. ಲೇಔಟ್ ಗಂತ ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮ್ಯಾಮ್ ಬೇಸಿಕ್ ಅಂತಲ್ಲ ನಾವು ಪ್ರೀಮಿಯಂ ಅಮ್ಯುನಿಟೀಸ್ ಕೊಟ್ಟಿದೀವಿ. ನೀವೇ ನೋಡ್ತಾ ಇರ್ಬೋದು ಆಲ್ರೆಡಿ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಕ್ರೀಟ್ ರೋಡ್ಸ್, ಕಾಂಕ್ರೀಟ್ ಡ್ರೈನ್ ಪ್ಲಸ್ ವಾಟರ್ ಟ್ಯಾಂಕ್ ನೀವೇ ನೋಡಬಹುದು. ಎಷ್ಟು ಕೆಪಾಸಿಟಿ ಇರುವಂತ ವಾಟರ್ ಟ್ಯಾಂಕ್? ಆಲ್ಮೋಸ್ಟ್ ನೋಡಬಹುದು ನೀವು 1.25 lakh ಲೀಟರ್ ವಾಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದೀವಿ. With individual connections to every site, madam. Every site. Each and every single site is connected to water, sewage and electricity. ಹೌದು ಮ್ಯಾಮ್. ಎಲೆಕ್ಟ್ರಿಸಿಟಿನೂ ನೀವು ನೋಡಬಹುದು ಮೇಡಮ್. ಫುಲ್ ಅಂಡ್ ಫುಲ್ ಕನ್ಸೀಲ್ಡ್ ಎಲೆಕ್ಟ್ರಿಸಿಟಿ ಅಲ್ವಾ ಸರ್? ಹೌದು. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಮಾಡಿಸಿದ್ರ? ಒಂದು ವೈರಿಂಗ್ ಎಲ್ಲೂ ಕಾಣಿಸಲ್ಲ ನೋಡಿ ಮೇಡಮ್. ಫುಲ್ ಪ್ರೀಮಿಯಂ ಸೆಗ್ಮೆಂಟ್ ಮಾಡಿದೀವಿ. ಓಕೆ ಬೇಸಿಕ್ ಅಂತಲ್ಲ ನೆಕ್ಸ್ಟ್ ಒಂದು ಲೆವೆಲ್ ಒಂದು ಇನ್ನೂ ಜಾಸ್ತಿನೇ ಮಾಡಿದಿರಾ ಅಲ್ವಾ ಸರ್? ಡೆಫಿನೆಟ್ ಆಗಿ ಅಲ್ವಾ ಸರ್? ಪಾರ್ಕ್ಸ್ ಆಗ್ಲಿ ದೊಡ್ಡ ಪಾರ್ಕ್ಸ್ ಕೊಟ್ಟಿದೀವಿ. 4 ಪಾರ್ಕ್ಸ್. ಓಕೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಮಾಡಿದಿರಾ? ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದೀವಿ ಸರ್. ಎಷ್ಟು ಪಾರ್ಕ್ಸ್ ಕೊಟ್ಟಿದ್ದೀರಾ ಸರ್? 4 ಪಾರ್ಕ್ಸ್ ಕೊಟ್ಟಿದ್ದೀವಿ. 4 ಪಾರ್ಕ್ಸ್ ಕೊಟ್ಟಿದ್ದೀರಾ? ಹೌದು ಸರ್ STP ಕೂಡ ಆಗಿದೆ ಇಲ್ಲಿ. STP ಆಗಿದೆ.
ಓಕೆ ಅಂಡ್ ಇಂಡಿವಿಜುವಲ್ ಸೈಟ್ಸ್ ಕನೆಕ್ಟೆಡ್ ಟು STP. ಹೌದು ಮೇಡಮ್. Okay. ಹೌದು ಸರ್ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್ ಇದು? ಮೇಡಮ್ ಟೋಟಲ್ ನಮ್ ಲೇಔಟ್ ಅಲ್ಲಿ 2 ತರ ರೋಡ್ ಬರುತ್ತೆ. ಹಾ ಸರ್. ಒಂದು ಬಂದು 30 ಫೀಟ್ ರೋಡ್, ಇನ್ನೊಂದು 50 ಫೀಟ್ ರೋಡ್. ಇನ್ನೊಂದು 50 ಫೀಟ್ ರೋಡ್. ಮಾಸ್ಟರ್ ಪ್ಲಾನ್ ಅಲ್ಲಿ ಇರೋ ರೋಡ್ ನ ಹಂಗೆ ಬಿಟ್ಟಿದೀವಿ. ಆ ಕಾಂಪೌಂಡ್ ಪಕ್ಕ ನೋಡಬಹುದು ನೀವು. ಓಕೆ, ಆ ಕಾಂಪೌಂಡ್ ಪಕ್ಕದಲ್ಲಿ. ಹೌದು ಓಕೆ, ಅಲ್ಲಿ 50 ಫೀಟ್ ರೋಡ್ ಕೊಟ್ಟಿದ್ದೀರಾ ಅಲ್ಲಿ? ಹೌದು ಹೌದು, ಅದು 50 ಫೀಟ್, ಇದು 30 ಫೀಟ್. ಇದು 30 ಫೀಟ್. ಹೌದು ಮೇಡಮ್. ಎಲ್ಲ ಅವಾಗಲೇ CC ರೋಡ್ ಆಗೋಗಿದೆ ಅಲ್ವಾ ಸರ್? ಎಲ್ಲ ಮುಗ್ದೋಗಿದೆ ಮೇಡಮ್. ಮುಗ್ದೋಗಿದೆ ಅಲ್ವಾ ಸರ್? ಸರ್ ಇನ್ನೊಂದು ನಾನು ನೋಡ್ಕೊಟ್ಟೆ, ಎಲ್ಲದಕ್ಕೂ ರ್ಯಾಂಪ್ಸ್ ಬೇರೆ ಮಾಡಿದಿರಲ್ವಾ ಸರ್ ಇಂಡಿವಿಜುವಲ್ ಸೈಡ್ಸ್ ಗೆ? ರ್ಯಾಂಪ್ಸ್ ಕೊಟ್ಟಿದೀವಿ, ಪ್ಲಸ್ ಕ್ರಿಯೇಟಿವ್ ನೇಮ್ ಬೋರ್ಡ್ ಕೊಟ್ಟಿದೀವಿ ನೋಡಿ. ವಾವ್, ಕ್ರಿಯೇಟಿವ್ ನೇಮ್ ಬೋರ್ಡ್ ಕೂಡ ಕೊಟ್ಟಿದ್ದೀರಾ. ನೋಡಬಹುದು ವೀಕ್ಷಕರೇ, ನಿಮ್ಗೆ ಇಲ್ಲಿ ಕ್ರಿಯೇಟಿವ್ ನೇಮ್ ಬೋರ್ಡ್ ಕೂಡ ಕೊಟ್ಟಿದ್ರೆ, ಇಂಡಿವಿಜುವಲ್ ಸೈಜ್ ಗೂ ಮಾಡಿದಿರಲ್ವಾ ಸರ್ ಈ ತರ? ಹೌದು ಹೌದು ಮೇಡಮ್. ಯಾಕಂದ್ರೆ ಪ್ರೀಮಿಯಂ ಸೆಗ್ಮೆಂಟ್. ಪ್ರೀಮಿಯಂ ಸೆಗ್ಮೆಂಟ್. ಹಾಗೆ ನಾವು ನೋಡಬಹುದು ಪ್ರತಿಯೊಂದು ಸೈಡ್ಸ್ ಗೂ ಟ್ರೀ ಪ್ಲಾಂಟಿಂಗ್ ಕೂಡ ಮಾಡಿದೀರಾ. ಹೌದು ಮೇಡಮ್. ಹೌದು, ಗ್ರೀನರಿ ಕೂಡ ಮೇಂಟೈನ್ ಮಾಡಿದಿರಾ ಅಲ್ವಾ ಸರ್ ನೀವು? ಹೌದು, ಫುಲ್ ಪ್ರೀಮಿಯಂ ಗ್ರೀನರೀಸ್ ಇದೆ ಎಲ್ಲ. ಚೆನ್ನಾಗಿದೆ ಸರ್, ಲೇಔಟ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಅವಾಗ್ಲೇ ಆಗೋಗಿದೆ ಸರ್. ಇವಾಗ ಯಾರಾದ್ರೂ ನೆಕ್ಸ್ಟ್ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಲೇಔಟ್ ವಿಸಿಟ್ ಮಾಡೋಣಪ್ಪ ಅನ್ಕೊಂಡಿರ್ತಾರೆ, ಏನಾದ್ರೂ ಒಂದು ಸೈಟ್ ಇಷ್ಟ ಆಯ್ತು, ಎಕ್ಸಾಂಪಲ್ ಇವಾಗ ಸೈಟ್ ನಂಬರ್ 48 ಇದೆ, ಇದೇನಾದ್ರೂ ಇಷ್ಟ ಆಯ್ತು, ಆಯ್ತಪ್ಪ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅಂತ ಒಂದು ಫ್ಯಾಮಿಲಿ ನೋಡ್ತಾ ಇರ್ತಾರೆ ಸರ್. ನಿಯರ್ ಬೈ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್ ನಿಯರ್ ಬೈ ಹೆಂಗಿದೆ ಸರ್ ಈ ಲೇಔಟ್? ನಮ್ ಎಲ್ಲ ಆಗ್ಲಿ ಇಲ್ಲಿಂದ ನೀವು ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ನೀವು ಹಾಸ್ಪಿಟಲ್ ಆಗ್ಲಿ ಇಲ್ಲ ನೀವು ಸ್ಕೂಲ್ಸ್ ಆಗ್ಲಿ ಎಲ್ಲ ಹೋಗ್ಬೋದು. ತುಂಬಾ ಫೇಮಸ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂದ್ರೆ ಈಸ್ಟ್ ವೆಸ್ಟ್ ಇದೆ, ಡಾನ್ ಬಾಸ್ಕೋ ಇದೆ, ಕ್ರೈಸ್ಟ್ ಸ್ಕೂಲ್ ಇದೆ, ಪ್ಲಸ್ ನಿಮ್ಗೆ LNR ಅಂತ ಇದೆ. ತುಂಬಾ ಫೇಮಸ್ ಸ್ಕೂಲ್ಸ್, ತುಂಬಾ ಅರೌಂಡ್ ಕಡಿಮೆ ಅಂದ್ರೂ ಒಂದು 5+ ಸ್ಕೂಲ್ಸ್ ಇದೆ. ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್. ಹಾಸ್ಪಿಟಲ್ ಲೆಕ್ಕ ಮಾಡಿದ್ರೆ ನೀವು 50 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಮೇಡಮ್. ಇಲ್ಲೇ ರಾಮೋಲ್ ಅಲ್ಲಿ ಇದೆ, ಪ್ಲಸ್ ನಿಮ್ಗೆ RR ಡೆಂಟಲ್ ಕಾಲೇಜ್, ಅದೆಲ್ಲ ಜಸ್ಟ್ 15 ಮಿನಿಟ್ಸ್ ಟ್ರಾವೆಲ್ ಅಲ್ಲಿ ನೀವು ಆರಾಮಾಗಿ ರೀಚ್ ಆಗ್ಬೋದು. ಹೌದು, ಇಲ್ಲಿ ಚುಂಚುನ್ಗುಪ್ಪೆಯಲ್ಲಿ ಒಂದು ಹಾಸ್ಪಿಟಾಲಿಟಿ ಇದೆ. ಹೌದು, ಸೊ ಎಲ್ಲ ನಿಯರ್ ಬೈ ಇದೆ ಅಲ್ವಾ ಸರ್? ಹಾಗೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಕೂಡ ತುಂಬಾನೇ ನಿಯರ್ ಬೈ ಅಲ್ವಾ ಸರ್? ಚೆಲಗಟ್ಟ ಮೆಟ್ರೋ ಸ್ಟೇಷನ್ ಅವಾಗ ಹೇಳ್ದಂಗೆ ಜಸ್ಟ್ 15 to 20 ಮಿನಿಟ್ಸ್ ಟ್ರಾವೆಲ್ ಅಲ್ಲಿ ನೀವು ಚೆಲಗಟ್ಟ ಮೆಟ್ರೋ ಸ್ಟೇಷನ್ ಗೆ ರೀಚ್ ಆಗ್ಬೋದು. ನೆಕ್ಸ್ಟ್ ಫ್ಯೂಚರ್ ಬಿಡದಿಗೂ ಕೂಡ ಫ್ಯೂಚರ್ ನಿಮ್ಗೆ ಅನೌನ್ಸ್ ಆಗಿದೆ, ನಿಮ್ಗೆ ಗೊತ್ತು, ಬಿಡದಿ ಸ್ಮಾರ್ಟ್ ಸಿಟಿ. ಹೌದು ಸರ್, ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ಬಿಡದಿ ಸ್ಮಾರ್ಟ್ ಸಿಟಿಗೆ ಇಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ. ಜಸ್ಟ್ 20 ಮಿನಿಟ್ಸ್ ಟ್ರಾವೆಲ್. ಇಲ್ಲಿಂದ ಹೆಜ್ಜಾಲ ನಿಮ್ಗೆಲ್ಲ ಜಸ್ಟ್ 5-10 ಮಿನಿಟ್ಸ್ ಅಲ್ಲಿ ಹೋಗ್ಬೋದು. ಓಕೆ, ಹೌದು. ಮೀನ್ಸ್ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಆಗುತ್ತಲ್ವಾ ಸರ್? ಇಲ್ಲಿ ಫ್ಯೂಚರ್ ಆಲ್ರೆಡಿ ಅಪ್ರಿಸಿಯೇಷನ್ ಆಗಿದೆ ಮ್ಯಾಮ್. ನಾವೇ ನೆಕ್ಸ್ಟ್ ಪ್ರೈಸ್ ಹೈಕ್ ಬಗ್ಗೆ ಮಾತಾಡ್ತಾ ಇದೀವಿ. ಆಲ್ರೆಡಿ ನಾವು ಪ್ರೈಸ್ ಹೈಕ್ ಡಿಸ್ಕಷನ್ ನಮ್ ಬಿಲ್ಡರ್ ಜೊತೆ ಹೋಗ್ತಾ ಇದೆ. ಆದಷ್ಟು ಬೇಗನೆ ನಾವು ತಿರ್ಗಾ ಹೈಕ್ ವಿಡಿಯೋ ನೀವೇ ಮಾಡ್ತೀರಾ ಮೇಡಮ್. ಓಕೆ, ಹಾಗಾದ್ರೆ ವೀಕ್ಷಕರೇ, ಇನ್ನೇನ್ ಪ್ರೈಸ್ ಹೈಕ್ ಆಗೋ ಮುಂಚೆನೆ ನಿಮ್ಮ ಪ್ಲಾಟ್ಸ್ ನ ಬುಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮತ್ತೆ ಪ್ರೈಸಸ್ ಏನಾದ್ರು ಜಾಸ್ತಿ ಆದ್ರೆ ಈ ಪ್ರೈಸ್ ಅಂತೂ ಡೆಫಿನೆಟ್ ಆಗಿ ನಿಮ್ಗೆ ಇಲ್ಲಿ ಸೈಟ್ ಗಳಂತೂ ಸಿಗಲ್ಲ ಅಲ್ವಾ ಸರ್? ಡೆಫಿನೆಟ್ ಆಗಿ ಮ್ಯಾಮ್, ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ 50%, ನಿಮ್ಗೆ ಗೊತ್ತು. ಹೌದು ಸರ್, ಆದಷ್ಟು ಬೇಗ ಬನ್ನಿ, ಗ್ರಾಬ್ ಮಾಡ್ಕೊಳ್ಳಿ ಈ ಒಳ್ಳೆ ಪ್ರೈಸ್ ಅಲ್ವಾ ಸರ್? ಓಕೆ ಸರ್, ಇವಾಗ ವಾಟರ್ ಫೆಸಿಲಿಟಿ ಯಾವ ತರ ಕೊಟ್ಟಿದ್ರ ಸರ್? ಏನಾದ್ರು ಬೋರ್ ಏನಾದ್ರು ಹಾಕ್ಸಿದ್ರ ಸರ್? ನಮ್ ಟೋಟಲ್ ಎಂಟೈರ್ ಲೇಔಟ್ ನ ಒಂದೇ ಬೋರ್ ಅಲ್ಲಿ ಫಿನಿಶ್ ಮಾಡಿದ್ವಿ, ಬಟ್ ನಾವು 2 ಬೋರ್ಸ್ ಹಾಕಿದೀವಿ. 2 ಬೋರ್ಸ್ ಹಾಕ್ಸಿದ್ರಾ? ಹೌದು, ಬಟ್ ಒಂದೇ ಬೋರ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಫಿನಿಶ್ ಮಾಡಿದೀವಿ. ಫುಲ್ ಡೆವಲಪ್ಮೆಂಟ್ ಆಗಿದ್ರಾ? ಬಿಕಾಸ್ ಆಫ್ ವಾಟರ್ ಅಲ್ಲಿ ಒಂದು ಬೋರ್ ಅಲ್ಲಿ 4 ಇಂಚ್ ಇದೆ, ಇನ್ನೊಂದು ಬೋರ್ ಅಲ್ಲಿ 2.5 ಇಂಚ್ ಇದೆ. 2.5 ಇಂಚ್ ಇದೆ. ಓಕೆ, ಅದು ಇಂಡಿವಿಜುವಲ್ ಬೋರ್ಸ್ ಎಲ್ಲ ಕನೆಕ್ಟೆಡ್ ಟು ಅವರ್ ವಾಟರ್ ಟ್ಯಾಂಕ್. ವಾಟರ್ ಟ್ಯಾಂಕ್ ಕನೆಕ್ಟ್, ವಾಟರ್ ಟ್ಯಾಂಕ್ ಟು ಇಂಡಿವಿಜುವಲ್ ಸೈಟ್ಸ್ ಕನೆಕ್ಟ್. ಓಕೆ ಸರ್, ಇನಫ್ ಅಲ್ವಾ ಸರ್ 2 ಬೋರ್ ಇದ್ರೆ? ಮ್ಯಾಮ್ ಕಂಪ್ಲೀಟ್ ಲೇಔಟ್ಗೆನೆ ಪ್ಲಸ್ ಇಂಡಿವಿಜುವಲ್ ಸೈಟ್ಸ್ ಗೂ ಬೇಕಾದ್ರೆ ಬೋರ್ ಹಾಕಬಹುದು. ಕಡೆಯಿಂದ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರ ಬೇಕಾದ್ರೆ ಅವ್ರ ಸ್ವಂತ ಬೋರ್ ಸ್ವಂತ ಬೋರ್ ಇಂಡಿವಿಜುವಲ್ ಸೈಟ್ಸ್ ಹಾಕಬಹುದು. ಇವಾಗ ಲೇಔಟ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ರ. ಸೈಟ್ಸ್ ಮಾತ್ರನಾ ಸರ್? ಸರ್ ಇವಾಗ ಯಾರಾದ್ರೂ ಸೈಟ್ ತಗೊಂಡ್ರು ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕಂತ ಇರ್ತಾರೆ ಸರ್, ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಫೆಸಿಲಿಟಿ ಇದೆಯಾ ಸರ್? ಡೆಫಿನೆಟ್ ಆಗಿ ನಮ್ದು ಇನ್ನೋಸ್ ಕನ್ಸ್ಟ್ರಕ್ಷನ್ ಇದೆ. ನಾವು ಜಸ್ಟ್ ಸೈಟ್ ವಿತ್ ಬಿಲ್ಡಿಂಗ್ 2 BHK ಹೌಸ್ 2 ಸೇರಿ ಜಸ್ಟ್ 65 lakhs ಮಾಡ್ಕೊಡ್ತೀವಿ ಮೇಡಮ್. ಕೇವಲ 65 lakhs? ಹೌದು ಮೇಡಮ್. ವಾವ್, ಗ್ರೇಟ್ ಅಲ್ವಾ ಸರ್? ಹೌದು ಮ್ಯಾಮ್. 3 BHK ಬೇಕಾ? ಜಸ್ಟ್ 75 lakhs ಮೇಡಮ್. ಜಸ್ಟ್ 75 lakhs. ಹೌದು, 3 BHK ಮಾಡ್ಕೊಡ್ತೀವಿ ಮೇಡಮ್. ಓಕೆ ಸರ್, ಇದು ಸೈಟ್ ಪ್ಲಸ್ ಮನೆ? ಎಸ್, 2 ಸೈಟ್ ಪ್ಲಸ್ ಮನೆ 2 ಸೇರಿ ಮೇಡಮ್. ಸರ್ ಏನ್ ಸರ್ ಹಿಂಗ್ ಹೇಳ್ತಾ ಇದೀರಾ? ಸೈಟ್ ಪ್ಲಸ್ ಮನೆ 65 ಲಕ್ಷದಲ್ಲಿ? ಎಸ್ ಮ್ಯಾಮ್. ಗ್ರೇಟ್ ಅಲ್ವಾ ಸರ್? ಯಾರಾದ್ರೂ ಒಂದು ಇಷ್ಟು ಬಜೆಟ್ ಅಲ್ಲಿ ಏನಾದ್ರೂ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಪ್ಪ ಅಂತ ಅನ್ಕೊಳ್ತಾ ಇದ್ರೆ 70-80 ಲಕ್ಷ ಬರೀ ಮನೆ ಕನ್ಸ್ಟ್ರಕ್ಷನ್ ಗೆ ಆಗೋಗುತ್ತೆ. ಇನ್ನು ಸೈಟ್ ರೇಟ್ ಸರ್
ಎಸ್ ಮ್ಯಾಮ್ ಡೆಫಿನೆಟ್ ಆಗಿ ನೋಡಿ ನಿಮ್ ಅಲ್ವಾ ಕಡೆಯಿಂದ sir? ಬಂದ್ರೆ ಇನ್ನೂ 1 CR ಮೇಲೆ ಹೋಗ್ಬಿಟ್ಟಿರುತ್ತೆ. ಒಬ್ರು ಒಂದು ಹೌದು, 30-40 ಸೈಟ್ ತಗೊಂಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಹೌದು ನೀವು ನೋಡಿದ್ರೆ ಜಸ್ಟ್ 65 lakhs ಗೆ ವಿತ್ ಸೈಟ್ ಹಾಗೂ ಮನೆ ಕೂಡ ಮಾಡ್ಕೊಡ್ತಾ ಇದೀರಾ. ಮ್ಯಾಮ್ ನಮ್ಗೆ ಕಾನ್ಸಂಟ್ರೇಟ್ ಆನ್ ಮಿಡಿಲ್ ಕ್ಲಾಸ್ ಸೆಗ್ಮೆಂಟ್ ಅವ್ರಿಗೆ ಹೌದು ಒಂದು ಪ್ರೀಮಿಯಂ ಸರ್ವಿಸ್ ಕೊಡ್ಬೇಕಂತ ನಮ್ದು ಅವಶ್ಯಕತೆ ಇದೆ. ನಾವು ನಮ್ಮ ಆಸೆ ಅದೇ. ಸೊ ನಮ್ ಕಂಪನಿಯಿಂದ ನಮ್ ಸರ್ವಿಸ್ ಅದೇ. ಸೊ ಅದಕ್ಕೆ ನಾವು ಇಷ್ಟು ಪ್ರಾಫಿಟ್ ತೀರಾ ಕಡಿಮೆ ಮಾಡ್ಕೊಂಡು ನಿಮ್ಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಜಸ್ಟ್ 2 BHK 65 lakhs ಕೊಡ್ತಾ ಇದೀವಿ ವಿತ್ ಸೈಟ್ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್. ಓಕೆ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಅದನ್ನು. ಹೌದು ಗ್ರೇಟ್. ನೋಡಿದ್ರ ವೀಕ್ಷಕರೇ, ಸರ್ ಹೇಳ್ದಂಗೆ ಕೇವಲ ಒಂದು 65 lakhs ಗೆ ನಿಮ್ಗೆ ಸೈಟ್ ಕೂಡ ಮನೆ ಕೂಡ ಸಿಗುತ್ತೆ. ಅದು 2 BHK 1500 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ. ಇನ್ನೇನ್ ಯೋಚನೆ ಮಾಡ್ತೀರಾ, ಬೇಗ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ ನಿಮ್ಮ ಕನಸಿನ ಮನೆನ ಸರ್ರ ಕಂಪ್ನಿಯವರು ಪೂರೈಸ್ತಾರೆ ಅಲ್ವಾ ಸರ್? ಒಂದ್ 65 ಲಕ್ಷ ಇಟ್ಕೊಂಡ್ ಬಂದ್ರೆ ಸಾಕು, ಕಂಪ್ಲೀಟ್ ಫಿನಿಶ್ ಅಲ್ವಾ ಸರ್? 65 ಲಕ್ಷ ತಗೊಬನ್ನಿ ನಿಮ್ ಮನೆ ತಗೊಂಡೋಗಿ ಮನೆ ತಗೊಂಡೋಗ್ಬೋದು. ಓಕೆ, ಸೈಟ್ ಪ್ಲಸ್ ಮನೆ, ಸೈಟ್ ಪ್ಲಸ್ ಮನೆ, ಸೈಟ್ ಪ್ಲಸ್ ಮನೆ. ವೀಕ್ಷಕರೇ, ಬರೀ ಮನೆ ಕನ್ಸ್ಟ್ರಕ್ಷನ್ ಅಲ್ಲ, ಜೊತೆ ನಿಮ್ಗೆ ಸೈಟ್, ನಿಮ್ಮ ಸೈಟ್ ಅಲ್ಲೇ ನಿಮ್ಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಕೇವಲ 65 lakhs rupees ಗೆ ಅಷ್ಟೇ. ಅದು 2 BHK ಮನೆ. ಎಸ್ 3 BHK ಮನೆ ಜಸ್ಟ್ 75 lakhs. 3 BHK ಮನೆ ಬಂದ್ಬಿಟ್ಟು ನಿಮ್ಗೆ 75 lakhs ಗೆ ರೆಡಿ ಮಾಡ್ಕೊಡ್ತಾರೆ ವಿತ್ ಸೈಟ್. ಎಸ್ ಮ್ಯಾಮ್, ಸೈಟ್ ಮರಿಬೇಡಿ. ಸೈಟ್ ಮರಿಬಾರ್ದು ಅಲ್ವಾ ಸರ್? ಸರ್, ಇವಾಗ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಸೈಟಿಗೆ ವಿಸಿಟ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ನಿಮ್ ಡೈರೆಕ್ಟ್ ನಿಮ್ಮ ಆಫೀಸ್ ಲೊಕೇಶನ್ ಬರ್ಬೇಕಾ, ಇಲ್ಲಾಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಲೇಔಟ್ಗೆ ಬರ್ಬೇಕಾಗುತ್ತೆ ಸರ್? ಇದು ಡಿಪೆಂಡ್ಸ್ ಆನ್ ಕ್ಲೈಂಟ್ ಕನ್ವೀನಿಯನ್ಸ್. ಇವಾಗ ಅವರು ಸೈಟ್ ವಿಸಿಟ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಫ್ರೀ ಕ್ಯಾಬ್ ಫೆಸಿಲಿಟಿ ಇದೆ. ಅವ್ರು ಬೇಕಾದ್ರೆ ನಮ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕ್ಯಾಬ್ ಬುಕ್ ಮಾಡ್ತೀವಿ. ದೇ ಕ್ಯಾನ್ ವಿಸಿಟ್ ಹಿಯರ್. ಅಂಡ್ ಇಲ್ಲೇ ನಮ್ಮ ಆಫೀಸ್ ಫೆಸಿಲಿಟಿನೂ ಇದೆ, ಬೇಕಾದ್ರೆ ಇಲ್ಲೂ ಬುಕ್ ಮಾಡಬಹುದು. ಸೈಟ್ ಆಫೀಸ್ ಲೊಕೇಶನ್, ಸೈಟ್ ಆಫೀಸ್ ಲೊಕೇಶನ್ ನೋಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆಫೀಸ್ ಬಂದು ನೋಡ್ತೀನಿ, ನಮ್ಮ ಆಫೀಸ್ ಅಲ್ಲೇ ಪ್ರೊಸೀಜರ್ ಮಾಡ್ತೀನಿ ಅಂದ್ರೆ ನೋ ಇಶ್ಯೂಸ್. ದೇ ಕ್ಯಾನ್ ಕಮ್ ಟು ಅವರ್ ಆಫೀಸ್ ಇನ್ RR ನಗರ್. RR ನಗರ್. ಶೋರ್ ಶೋರ್. ಓಕೆ ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಎಲ್ಲ ವೀಕ್ಷಕರು ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್. ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ ವೀಕ್ಷಕರೇ, ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ BMRD ಅಪ್ರೂವ್ ಅಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ನ ತೋರಿಸ್ತಾ ಇದೀನಿ ಅಂತ. ಎಲ್ಲರೂ ಇವಾಗ ಕಾಯ್ತಾ ಇರೋದು ಏನಪ್ಪಾ ಮೇಡಮ್, ಸ್ಟಾರ್ಟಿಂಗ್ ಹೇಳಿದ್ರು ಕಮ್ಮಿ ಪ್ರೈಸ್ ಅಲ್ಲಿ ಅಂತ. ಸರ್, ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್? ಮ್ಯಾಮ್ ಜನರಲ್ ಆಗಿ ಇಲ್ಲಿ ನಾವು ಕರೆಂಟ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದು 2800 rupees ಇದೆ. ಓಕೆ ಓಕೆ ಮ್ಯಾಮ್, ಡೈರೆಕ್ಟ್ ಆಗಿ ಇವಾಗ ನಿಮ್ಮ ಚಾನೆಲ್ ಕಡೆಯಿಂದ ಎಷ್ಟು ಹೇಳ್ಕೊಂಡ್ ಬಂದ್ರೆ ಡೈರೆಕ್ಟ್ ಆಗಿ 200 rupees ಡಿಸ್ಕೌಂಟ್ ಕೊಡ್ತೀವಿ. 200 rupees. ಎಸ್ ಮ್ಯಾಮ್, ಎಸ್ ಸರ್. ಇದ್ರಲ್ಲಿ ಏನಾದ್ರು ನೆಗೋಷಿಯಬಲ್ ಸರ್? ನಮ್ಮ ಚಾನಲ್ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀರಿ ಅಂತ. ಎಸ್ ಡೆಫಿನೆಟ್ ಆಗಿ ಆ ಮಾತು ಹೇಳ್ಕೊಂಡ್ ಬಂದ್ರೆ, ನಿಮ್ಮ ಚಾನೆಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಡೆಫಿನೆಟ್ ಆಗಿ ಇನ್ನು ಮಾತಾಡೋಣ ಮ್ಯಾಮ್, ಟೇಬಲ್ ಮೇಲೆ ಕೂತ್ಕೊಂಡು. ಓಕೆ, ನೋಡೋಣ ವೀಕ್ಷಕರೇ, ನಮ್ಮ ಚಾನಲ್ ನ ಮೆನ್ಷನ್ ಮಾಡೋದನ್ನ ಮರಿಬಿಡಿ. ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಇನ್ನು ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಸರ್ ಹೇಳಿದಾರೆ, ಮುರುಗನ್ ಸರ್ ಅವರು, ನಮ್ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಇನ್ನು ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಫರ್ದರ್ ಪ್ರೈಸ್ ಮಾತ್ರ ಹೈಕ್ ಮಾಡ್ತಾ ಇದ್ರು ಅಲ್ವಾ ಸರ್? ಸೂನ್ ಕಮಿಂಗ್ ಸೂನ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮತ್ತೆ ಪ್ರೈಸ್ ಏನಾದ್ರು ಜಾಸ್ತಿ ಆದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗಲ್ಲ, ಮತ್ತೆ ಈ ತರ ಡಿಸ್ಕೌಂಟ್ ಕೂಡ ಸಿಗಲ್ಲ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಚಾನ್ಸ್ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ಫೈನಲ್ ಪ್ರೈಸ್ ಹೈಕ್ ಹಾಕೋಕ್ ಮುಂಚೆ ಫೈನಲ್ ಆಡ್ ಕೊಡ್ತಾ ಇದೀರಾ. ನೆಕ್ಸ್ಟ್ ಆಡ್ ಇಸ್ ಆಲ್ಮೋಸ್ಟ್ 3200 rupees ಇರುತ್ತೆ ಪರ್ ಎಸೆಪ್ಟ್. ಓಕೆ, 3200 rupees. ಹೌದು ಮೇಡಮ್, ಒಂದು ಹೈಕ್ ಆಯ್ತಲ್ವಾ ಸರ್ ಪ್ರೈಸ್? ಹೌದು ಮೇಡಮ್, 3200 rupees ಸೆಲ್ಲಿಂಗ್ ಕಾಸ್ಟ್ ಆಗುತ್ತೆ. ಆದಷ್ಟು ಬೇಗ ಬನ್ನಿ, ಈ ಒಳ್ಳೆ ಪ್ರೈಸ್ ಗೆ ಗ್ರಾಬ್ ಮಾಡಿ. ಓಕೆ ಸರ್, ಇವಾಗ ಯಾರಿಗಾದ್ರೂ ಸೈಟ್ ಏನಾದ್ರೂ ಇಷ್ಟ ಆಯ್ತು ಸರ್, ಬುಕಿಂಗ್ ಪ್ರೋಸೆಸ್ ಅಂತ ಯಾವ ತರ ಇದೆ ಸರ್ ನಿಮ್ ಕಂಪ್ನಿ ಕಡೆ? ಸರ್ ಜನರಲ್ ಆಗಿ ನೋಡಿ, ನಾವು ಡಾಕ್ಯುಮೆಂಟ್ ಫಸ್ಟ್ ಚೆಕ್ ಮಾಡ್ತೀನಿ ಅಂತ ಕ್ಲೈಂಟ್ ಗೆ ನಾವು 10,000 rupees ಬುಕಿಂಗ್ ಅಮೌಂಟ್ ಇರುತ್ತೆ. ಇಲ್ಲ ಈ ಸೈಟ್ ನಮ್ ಬ್ಲಾಕ್ ಮಾಡ್ಬೇಕು ಅಂದ್ರೆ 1 lakh ಬುಕಿಂಗ್ ಅಮೌಂಟ್ ಇರುತ್ತೆ. ಅವ್ರು 1 lakh ಕೊಟ್ಬಿಟ್ಟು ಬುಕ್ ಮಾಡ್ಕೊಂಡು ನಮ್ಮ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ಬೋದು. ಅವ್ರು 15 days ಟೈಮ್ ಇರುತ್ತೆ ಟೋಟಲ್. ಅವ್ರು ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರು ರಿವರ್ಟ್ ಮಾಡಿದ್ರೆ ಅವಾಗಲೇ ಸೇಲ್ ಅಗ್ರಿಮೆಂಟ್ ಮಾಡ್ತೀವಿ ವಿತ್ 25% ಆಫ್ ಬುಕಿಂಗ್ ವ್ಯಾಲ್ಯೂ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ 45 days ಅಲ್ಲಿ ರಿಜಿಸ್ಟ್ರೇಷನ್. ಸರ್, ಇದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಲ್ವಾ ಸರ್? ಇಮಿಡಿಯೇಟ್ ಆಗುತ್ತೆ ಮೇಡಮ್. ಯಾಕಂದ್ರೆ ಸುಮಾರು ಜನಕ್ಕೆ ಅದೇ ಕನ್ಫ್ಯೂಷನ್ ಇರುತ್ತೆ, ಬೇಗ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವಾ ಅಂತ. ಸುಮಾರು ಜನಕ್ಕೆ ಅದೇ ಗೊಂದಲ ಇದೆ. ಇಲ್ಲ ರಿಜಿಸ್ಟ್ರೇಷನ್ ಅನ್ನೋದು ಅದು ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಆಗುತ್ತೆ. ಓಕೆ ಸರ್, ಇವಾಗ ಎಷ್ಟೋ ಜನಕ್ಕೆ ಅಷ್ಟು ಪ್ರೈಸ್ ಕೊಟ್ಬಿಟ್ಟು ತಗೊಳಕ್ ಆಗಲ್ಲ, ನಾವು ಲೋನ್ ಹೋಗೋಣ ಅಂತ ಅನ್ಕೊಳ್ತಾ ಇರ್ತಾರೆ. ಸರ್, ಇವಾಗ ಲೋನ್ ಏನಾದ್ರೂ ಸಿಗುತ್ತಾ ಸರ್ ಇಲ್ಲಿ ಏನಾದ್ರು ಸೈಟ್ ತಗೊಳಂಗೆ? ಮ್ಯಾಮ್, ನಮ್ದು ಆಲ್ರೆಡಿ ವಿ ಹ್ಯಾವ್ ಟೈಡ್ ಅಪ್ ವಿತ್ ಮಲ್ಟಿಪಲ್ ಬ್ಯಾಂಕ್ಸ್. ಅದ್ರಲ್ಲಿ ಮೈನ್ ಹೇಳಕ್ ಹೋದ್ರೆ ನಾವು SDFC ಟೈ ಅಪ್ ಆಗಿದೀವಿ, ICICI ಟೈ ಅಪ್ ಆಗಿದೀವಿ, ಪ್ಲಸ್ IDBI, LIC ಈ ತರ ಫುಲ್ ಬ್ಯಾಂಕ್ ಅಲ್ಲಿ ಟೈ ಅಪ್ ಆಗಿದೀವಿ ಆಲ್ರೆಡಿ. ಇಲ್ಲ ಕಸ್ಟಮರ್ ಏನಾದ್ರು ಕನ್ವೀನಿಯಂಟ್ ಇದೆ, ನಮ್ ಬ್ಯಾಂಕ್ ಅಲ್ಲಿ ಕೆನರಾ ಕೊಡಿ ಇಲ್ಲ SBI ಕೊಡಿ ಅಂದ್ರೆ ದೇರ್ ಕನ್ವೀನಿಯಂಟ್.
ಓಕೆ ಮೀನ್ಸ್ ಅವರ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅವ್ರು ಕೂಡ ಲೋನ್ ಕೂಡ ಮಾಡಿಸ್ಕೋಬಹುದು. ನಮ್ ಕಡೆಯಿಂದ ಈ 4 ಬ್ಯಾಂಕ್ ಇದೆ, ಇಲ್ಲ ಅವ್ರ ಕಡೆಯಿಂದ ಮಾಡ್ಕೋಬೇಕಂದ್ರೆ ವಿ ಆರ್ ಹೆಲ್ಪ್ ಇಟ್ ಔಟ್. ಎಷ್ಟು ಪರ್ಸೆಂಟ್ ವರೆಗೂ ಫಂಡಿಂಗ್ ಆಗ್ಬೋದು? ಅಪ್ ಟು 80% ವರೆಗೂ ಕೊಡ್ತೀವಿ. ಅಪ್ ಟು 80% ವರೆಗೂ ಆಗುತ್ತೆ. 80% ಜಸ್ಟ್ ಒಂದು 30-40 ತಗೋಬೇಕಂದ್ರೆ ಬರೀ 6-7 ಲಕ್ಷ ತಗೋಬನ್ನಿ ಮೇಡಮ್, ನಿಮ್ಗೆ ಫುಲ್ ಸೈಟ್ ಕೊಡ್ತೀವಿ. ಫುಲ್ ಸೈಟ್ ಸಿಗುತ್ತೆ ಜಸ್ಟ್ 6 ಲಕ್ಷ ತಗೋಬನ್ನಿ. ಜಸ್ಟ್ 6 ಲಕ್ಷಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಒಳ್ಳೆ ಬಂಪರ್ ಆಫರ್ ಯಾರು ಕೊಡ್ತಾರಲ್ಲ, ಯಾರ್ ಲೇಔಟ್ ಅಲ್ಲೂ ಕೊಡೋಲ್ಲ. ಆದ್ರೆ ಮುರುಗನ್ ಸರ್ ಅವರು ಅವರ ಲೇಔಟ್ ಅಲ್ಲಿ ಕೊಡ್ತಾ ಇದಾರೆ. ಆಮೇಲೆ ಪ್ರೈಸ್ ಜಾಸ್ತಿ ಆದ್ರೆ ಈ ಪ್ರೈಸ್ ಗಂತೂ ಡೆಫಿನೆಟ್ ಆಗಿ ಸಿಗಲ್ಲ ಅಲ್ವಾ ಸರ್? ಎಸ್, ನಿಮ್ ಚಾನೆಲ್ ಅವ್ರಿಗೆ ಮಾತ್ರ. ನಮ್ ಚಾನೆಲ್ ಅವ್ರಿಗೆ ಮಾತ್ರ. ಓಕೆ ಸರ್, ನಿಮ್ ಲೇಔಟ್ ಪಕ್ಕದಲ್ಲಿ ಇನ್ನೊಂದು ಲೇಔಟ್ ಕಾಣಿಸ್ತದೆ, ಯಾರ್ದು ಸರ್ ಅದು? ಸರ್ ಮ್ಯಾಮ್, ಇದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಟೋಟಲ್ 400 acres ಇದೆ. ಇವಾಗ ಅಲಾಟ್ಮೆಂಟ್ ಫಿನಿಶ್ ಆಗಿದೆ. ಆದಷ್ಟು ಬೇಗನೆ ಇಲ್ಲೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ನೋಡಬಹುದು ಮ್ಯಾಮ್ ಅಲ್ವಾ ಸರ್? ಹೌಸಿಂಗ್ ಬೋರ್ಡ್ ಮನೆಗಳನ್ನ ಬಂದ್ಬಿಟ್ರೆ ಅಂತೂ ಇನ್ನಿಲ್ಲ ಅಪ್ರಿಷಿಯೇಷನ್ ಅಂತೂ ತುಂಬಾನೇ ಜಾಸ್ತಿ ಆಗಿರುತ್ತೆ. ಡೆಫಿನೆಟ್ ಆಗಿ ನೀವೇ ನೋಡ್ತಾ ಇರಲ್ಲ, ಬೇರೆ ಕಡೆ ಎಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗ್ಲಿ, ಇಲ್ಲಿ ನೀವು ವಿಶ್ವೇಶ್ವರ ಲೇಔಟ್ ಅದೆಲ್ಲ ನೋಡಬಹುದು. ಇವಾಗ ಕಡಿಮೆ ಅಂದ್ರೂ 8,000 to 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಫಸ್ಟ್ ಬಿಫೋರ್ ಲೇಔಟ್ ಲಾಂಚ್ ಮಾಡಿದಾಗ ಹಿಂಗೆ ಇದ್ದಿದ್ದು KHB ತರ. ಇವಾಗ ನೀವು ರೇಟ್ ನಿಮ್ಗೆ ಗೊತ್ತು ಸರ್. ಹೌದು, ಯಾವ್ತರ ಡೆವಲಪ್ಮೆಂಟ್ ಆಗೋಗಿದೆ. ಡೆಫಿನೆಟ್ ಆಗಿ ಇದನ್ನು ಸೂನ್ ಬೇಗ ಇವಾಗ ಅಲಾಟ್ಮೆಂಟ್ ಆಗಿದೆ ಅಲ್ವಾ, ನೆಕ್ಸ್ಟ್ ವಿತಿನ್ 6 months ಅಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ. ಇದು ಸ್ಟಾರ್ಟ್ ಮಾಡ್ತಾರೆ. ಸರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಲೇಔಟ್. ಸರ್, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತಲ್ವಾ? ಎಸ್ ಮ್ಯಾಮ್, ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ. ಕೆಳಗಡೆ ಇರೋ ಮೇಲ್ಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ನಮ್ ಈ ಲೊಕ್ಯಾಲಿಟಿಯಲ್ಲಿ ಇಷ್ಟು ಪ್ರೀಮಿಯಂ ಸೆಗ್ಮೆಂಟ್ ಡೆವಲಪ್ಮೆಂಟ್ ಮಾಡಿ ಇಷ್ಟು ಕಡಿಮೆ ತರ ಪ್ರೈಸ್ ಅಲ್ಲಿ ಇದೆ ಫಸ್ಟ್ ಅಂಡ್ ಲಾಸ್ಟ್ ಆಗಿರುತ್ತೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅನೌನ್ಸ್ ಆಗಿದೆ. ನೆಕ್ಸ್ಟ್ ಇದು ಗ್ರೇಟರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಡೆನೆ ಬರೋದು. ಸೊ ಆ ಪ್ರೋಸೆಸ್ ನಿಮ್ಗೆ ನಡೀತಾ ಇದೆ, ನಿಮ್ಗೆ ಗೊತ್ತು. ಸೊ ಅದು ಅನೌನ್ಸ್ ಆಗಿ ಇವಾಗ ಪ್ರೊಸೀಜರ್ ಅಲ್ಲಿ ಇದೆ. ಅದೇನಾದ್ರು ಇನ್ನು ಫರ್ದರ್ ಪ್ರೊಸೀಜರ್ ಆದ್ರೆ ಇಲ್ಲಿ ಇನ್ನು ಪ್ರೈಸ್ ಕಡಿಮೆ ಅಂದ್ರೂ ನನ್ಗೆ ಗೊತ್ತಿರೋವರೆಗೂ 500 to 1000 rupees ವರೆಗೂ ಹೈಕ್ ಆಗೋ ಚಾನ್ಸಸ್ ಅಂತೂ 1000 rupees ವರೆಗೂ ಹೈಕ್ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ 1000 rupees ಅಪ್ರಿಸಿಯೇಷನ್ ನೀವು ನೋಡಬಹುದು. ಮೀನ್ಸ್ ಯಾರಾದ್ರೂ ಇವಾಗ ಇನ್ವೆಸ್ಟ್ಮೆಂಟ್ ಗಾದ್ರೂ ಇಲ್ಲಿ ಸೈಟ್ ಅನ್ನ ತಗೋಬೇಕಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ಏನಿಲ್ಲ ಮ್ಯಾಮ್, ಜಸ್ಟ್ ನಾವೆಲ್ಲೋ ಪ್ರೈಸ್ ತಗೊಂಡು ಇಲ್ಲಿ ಇರಿ, ಜಸ್ಟ್ ಈ 6 months ಬಿಡಿ ಸಾಕು. ನಾನೇ ಕನ್ಫರ್ಮ್ ಆಗಿ 1000 rupees ರೀಸೇಲ್ ಗೆ ನಾನೇ ಮಾಡ್ಕೊಡ್ತೀರಾ? ಓಕೆ, ಇದಕ್ಕಿಂತ ಚಾನ್ಸ್ ಇನ್ನೇನ್ ಬೇಕು ಹೇಳಿ? ಓಕೆ, ನೋಡಲ್ಲ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ಮುರುಗನ್ ಸರ್ ಅವರು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಹೆಚ್ಚಿನ ಡೀಟೇಲ್ಸ್ ನ ತಿಳ್ಕೊಬಹುದು. ನೀವೇನಾದ್ರು ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡ್ಬಿಟ್ಟು ಡೆಫಿನೆಟ್ ಆಗಿ ಒಂದ್ಸಲಿ ಬಂದ್ಬಿಟ್ಟು ಲೇಔಟ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಹಾಗೆ ಗ್ರೇಟ್ ಎಂಟ್ರೆನ್ಸ್ ಆರ್ಚ್ ಕೂಡ ಅಂದ್ರೆ, ಹಾಗೆ ಗೇಟೆಡ್ ಕಮ್ಯುನಿಟಿ ಅಂತಾನೆ ಹೇಳ್ಬೋದು ಅಲ್ವಾ ಸರ್? ಮ್ಯಾಮ್, ಇದು ಫುಲ್ಲಿ ಗೇಟೆಡ್ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ. ಇನ್ನೊಂದು ಸಿಂಗಲ್ ಎಂಟ್ರೆನ್ಸ್, ಸಿಂಗಲ್ ಎಕ್ಸಿಟ್. 24/7 ಸೆಕ್ಯೂರಿಟಿ ಇರ್ತಾರೆ. 24/7 CCTV ಕ್ಯಾಮೆರಾ ಇದೆ. ನೋಡಲ್ಲ ವೀಕ್ಷಕರೇ, ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸರ್ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ BM ಮಾಡಿ ಅಪ್ರೂವ್ ಆಗಿರೋಂತ ಇಂಡಿವಿಜುವಲ್ ಈ ಖಾತಾ ಸೈಟ್ಸ್ ಏನಾದ್ರು ಮೈಸೂರು ರೋಡ್ ಸರೌಂಡಿಂಗ್ ದೊಡ್ಡಲಾದ ಮರದ ಹತ್ರ ಏನಾದ್ರು ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಹೇಳಿದ್ರೆ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಎಲ್ಲೂ ಈ BM ಮಾಡಿ ಅಪ್ರೂವ್ ಆಗಿರೋ ಈ ಖಾತಾ ಎಲ್ಲೂ ಸಿಗಲ್ಲ. ಆದ್ರೆ ಸರ್ ಅವ್ರ ಲೇಔಟ್ ಅಲ್ಲಿ ಮಾತ್ರ ಈ ಪ್ರೈಸ್ ಗೆ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸ್ ಅಲ್ಲೇ ಅಂತ ಅನ್ಕೋಬಹುದು ಅಲ್ವಾ ಸರ್? ಪ್ರೈಸ್ ಮತ್ತೆ ಹೈಕ್ ಆಗ್ತಾ ಇದೆ. ಹೈಕ್ ಆಗೋ ಮುಂಚೆನೆ ನಿಮ್ ಪ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಏನಾದ್ರು ನಿಮ್ಗೆ ಸೈಟ್ ಏನಾದ್ರು ಇಷ್ಟ ಆದ್ರೆ ಒಂದ್ಸಲಿ ಸರ್ ಹತ್ರ ಮಾತಾಡಿ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮಲ್ಲ ಹತ್ರ ಚೆಕ್ ಮಾಡಿಸಿ ಎಲ್ಲ ಒಪಿನಿಯನ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಫರ್ದರ್ ಗೆ ಸರ್ ಹತ್ರ ನೀವು ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಲೇಔಟ್ ನ ಪರಿಚಯ ಮಾಡಿಸಿದ್ರ ಸರ್. ನಮ್ಮ ಚಾನಲ್ ನಿಂದ ಯಾರಾದ್ರೂ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಬಂದಿನಿ ಅಂತ ಹೇಳಿದ್ರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್, ಈ ಡಿಸ್ಕೌಂಟ್ ನ ಮಾತ್ರ ಮರಿಬೇಡಿ ಸರ್ ನಮ್ಮ ವೀಕ್ಷಕರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.